ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸೊ ಆಲ್ರೆಡಿ ನಿಮಗೆಲ್ಲ ಥಂಬ್ನೈಲಲ್ಲಿ ನೋಡೇ ಗೊತ್ತಾಗಿರುತ್ತೆ. ನಾವು ಸರಸಿರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆ ಹಾಲ್ ಬುಕ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ನಾವೆಲ್ಲ ರೆಡಿ ಆಗಿದ್ದೀವಿ. ನಮ್ಮ ಸಿರಿ ಪಾಪನು ಈ ಥರ ರೆಡಿ ಆಗಿದ್ದಾರೆ. ನೋಡಿ ಚೆನ್ನಾಗಿ ಕಾಣ್ತಿದ್ದಾರಾ? ಸರು ಪಾಪುನು ತೋರಿಸ್ತೀನಿ. ಅಲ್ಲಿ ಒಳಗಡೆ ಆಟ ಆಡ್ತಾ ಇದ್ದಾಳೆ. ಹಾಯ್ ಹಾಯ್ ಮಾಡಪ್ಪ. ಹಾಯ್ ಹಾಯ್ ಪಾಪು. ಹಾಯ್ ಮಗ್ನೆ, ನನ್ನ ಮುದ್ದು ಕಂದಮ್ಮ. ಫುಲ್ ಖುಷಿ ಆಗ್ತಿದೆ ನನ್ನ ಮಗಳಿಗೆ. ಸರು ಪಾಪುನ ತೋರಿಸ್ತೀನಿ ಬನ್ನಿ ಇವಾಗ. ಬೇಗನೆ ರೆಡಿ ಆಗಿಬಿಟ್ಟಿದ್ವಿ. ಇನ್ನೂ ಟೈಮ್ ಇದೆ ಅಂತ ವೆಯ್ಟ್ ಮಾಡ್ತಾ ಇದೀವಿ ಕುತ್ಕೊಂಡು. ಹೊರಡಬೇಕು ಇನ್ನೇನು ಸ್ವಲ್ಪ ಹೊತ್ತಲ್ಲೇ. ಸರು ಇಲ್ಲಿ. ಸರು ಪಾಪು ರೆಡಿಯಾಗಿ ಫುಲ್ ಆಟ ಆಡ್ತಿದ್ದಾಳೆ. ಇಲ್ಲಿ ಇಲ್ಲಿ ಸರು ದೇಖತ್ತೆ. ಪೂರ್ವಿ ತಲೆ ಬಾಚಿಸ್ಕೊಂತ ಇದ್ದಾಳೆ. ಈ ಕಡೆ ನೋಡೆ ಪೂರ್ವಿ. ಪೂರ್ವಿ ಡ್ರೆಸ್ ನೋಡಿ. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ. ಸೀರೆ ಉಟ್ಕೊಂಡು ತಲೆ ಬಾಚ್ಕೋತಾ ಇದ್ದಾರೆ ನೋಡಿ. ಓ ನಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ನೋಡೋಣ. ಓ ಇಲ್ಲಿದ್ದಾರೆ ನೋಡಿ. ನಾನು ಸಿರಿ ಸರು ಮತ್ತು ಹಸ್ಬೆಂಡ್ ಎಲ್ಲರೂ ಒಂದೇ ಕಲರು ಡ್ರೆಸ್. ಒಂದೇ ಕಲರ್ ಡ್ರೆಸ್, ಸ್ವಲ್ಪ ಸಿಮಿಲರ್ ಆಗಿರ್ಬೋದು. ಸೇಮ್ ಕಲರ್. 5 ಗಂಟೆಯಿಂದ 6 ಗಂಟೆವರೆಗೂ ಸೆಲೆಬ್ರೇಟ್ ಮಾಡೋಕ್ಕೆ ಬುಕ್ ಮಾಡಿದ್ದೀವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಇವಾಗ ಇಲ್ಲಿಂದ ನಾವು 4:15ಗೆ ಹೊರಡ್ತೀವಿ. ಮನೆಯಿಂದ ಆಟೋ ಬರುತ್ತೆ. ಸೊ ಸರು ಬರ್ತಡೇ ಬಂದೇ ಬಿಡ್ತು. ಖುಷಿ ಆಗ್ತಿದೆ. ಸರು ಸಿರಿಗೆ 1 ಇಯರ್ ಕಂಪ್ಲೀಟ್ ಆಗ್ತಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆಗಿದೆ. ಸರು ಸಿರಿಗೆ 1 ಇಯರ್ ಕಂಪ್ಲೀಟ್ ಆಯಿತು. ನೋಡ್ತಾನೆ ದಿನಗಳು ಹೇಗೆ ಕಳೆದ್ವೋ ಗೊತ್ತಾಗಲಿಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಇವಾಗ ನಮ್ಮನೆಯವ್ರು ಹೇಳ್ತಾರೆ ಸರು ಸಿರಿ ಬರ್ತಡೇ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ವಿ, ಏನು ಅನಿಸ್ತಾ ಇದೆ? ಸರು ಸಿರಿ ನೆನ್ನೆ ಮೊನ್ನೆ ಚಿಕ್ಕವರಾಗಿದ್ರು, ಇವಾಗ 1 ಇಯರ್ ಆಯ್ತಲ್ಲ. ಸೊ ಹೇಗೆ ಫೀಲ್ ಆಗ್ತಿದೆ ನಿಮಗೆ? ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಬೇಗನೆ 1 ವರ್ಷ ಆಯ್ತು ಅಂತ. ಹೋಗ್ ಸಿರಿ ಅವ್ರ ಅಪ್ಪನ ಹತ್ರ ಹೋಗ್ಬೇಕಂತೆ. ಹೇಳಿ. ತುಂಬಾ ಖುಷಿ ಆಗ್ತಿದೆ. 1 ವರ್ಷ ಇಷ್ಟು ಬೇಗ ಆಯ್ತಲ್ಲ ಅಂತ. ಇಷ್ಟು ವರ್ಷ ಬೇಗ ಆಯ್ತಲ್ಲ ಅನ್ನೋಕ್ಕಿಂತ ಬಟ್ ಹೆಣ್ಮಗು ನಮಗೆ ಆಗಿದ್ದು ತುಂಬಾನೇ ಖುಷಿ. ಅವರು 1ನೇ ವರ್ಷದ್ದು ಬರ್ತ್ಡೇ ತುಂಬಾ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಒಂದು ಬುಕ್ ಮಾಡಿದೀವಿ ಹಾಲು. ಅಲ್ಲಿಗೆ ಹೋಗ್ತಾ ಇದೀವಿ ಈಗ. ಇಬ್ರು ಚೆನ್ನಾಗಿ ದೇವರು ಆರೋಗ್ಯ ಆಯಸ್ಸು ಎಲ್ಲದೂ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಇಬ್ರು ಮಕ್ಕಳಿಗೂ ಅಷ್ಟೇ. ಮತ್ತೇನಿಲ್ಲ, ಖುಷಿ ಇದೆ. ಬರ್ತ್ಡೇ ಅಂತ ತುಂಬಾನೇ ಖುಷಿ ಇದೆ. ಬೇಗ 1 ವರ್ಷ ಆಯ್ತಲ್ಲ. ಅದೇ ಸೊ ದೇವ್ರು ಇಬ್ಬರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಇಬ್ರು ಕೇಳ್ಕೊತೀವಿ. ಸೊ ನೀವು ನಮ್ಮ ಸರು ಸಿರಿಗೆ ಬ್ಲೆಸ್ ಮಾಡಿ. ಸೊ ಎಲ್ಲರೂ ಕಾಮೆಂಟಲ್ಲಿ ತಿಳಿಸಿ ಆಯ್ತಾ? ಅವ್ರ ಅಪ್ಪನ ಕಂಡ್ರೆ ಫುಲ್ ಖುಷಿ ನಮ್ಮ ಸಿರಿಗೆ. ನೋಡಿ ಹೇಗೆ ಮಾಡ್ತಿದ್ದಾಳೆ. ಅಪ್ಪ ಅಪರೂಪಕ್ಕೆ ಮನೇಲಿ ಇದ್ದಾರಲ್ಲ, ಇವತ್ತು ಡ್ಯೂಟಿಗೆ ಹೋಗ್ತಿದ್ರು. ಸರು ಸಿರಿ ಬರ್ತಡೇ ಅಂತ ನಿದ್ದೆ ಬರ್ತಾ ಇದೆ. ಹೋಗ್ಲೇ ಇವತ್ತು ತಲೆ ಸ್ನಾನ ಮಾಡ್ಕೊಂಡು ಫುಲ್ ನಿದ್ದೆ ಬರ್ತಾ ಇದೆ ಅವರಿಗೆ. ಸಾರಿ, ಒಂದು ಔಟ್ಫಿಟ್ ಈ ಥರ ಇದೆ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆಟೋ ಬಂತು, ಇವಾಗ ಹೊರಡ್ತಾ ಇದ್ದೀವಿ. ಟೈಮು ಆಲ್ಮೋಸ್ಟ್ 4:15 ಮೇಲೆ ಆಗಿಬಿಟ್ಟಿದೆ. ಸೊ 5 ಗಂಟೆಯಿಂದ ಸೆಲೆಬ್ರೇಷನ್ ಅಂತ, 5ರಿಂದ 6 ಗಂಟೆವರೆಗೂ ಸೆಲೆಬ್ರೇಷನ್ ಅಂತ ಹೇಳಿದ್ದೀವಲ್ವ. ಸೊ ಹೊರಡ್ತಾ ಇದ್ದೀವಿ. ಮನೆಯಿಂದ ನಿಯರೇ ಆಗುತ್ತೆ, ಒಂದು 15 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಸೊ
ಇಲ್ಲಿಂದ ಹೋಗಿ ನಮ್ಮ ಮನೆಯಿಂದ ಹೊರಡ್ತಾ ಇದ್ವಿ. ಮತ್ತು ಅಂಬಿಕಾ ಹಸ್ಬೆಂಡು ಪ್ರಶಾಂತ್ ಅಣ್ಣ ಎಲ್ಲರೂ ಬೈಕಲ್ಲಿ ಬರ್ತಾರೆ. ನಾವು ಇಲ್ಲಿ ಅತ್ತಿಗೆ ಮನೆ ಹತ್ರ ಹೋಗಿ ಅವರನ್ನು ಹತ್ತಿಸ್ಕೊಂಡು ನಾವು ಹಾಲ್ ಹತ್ರ ಇವಾಗ ಹೋಗ್ತೀವಿ. ಸೊ ಅದಕ್ಕೇನು ಜಾಯಿನ್ ಆದರೂ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಡಿಂಪು ಡ್ರೆಸ್ ನೋಡಿ ಹೇಗಿದೆ. ಸೂಪರ್ ಸೂಪರ್. ಸರು ಇಲ್ಲಿ ಸರು. ಆಪ್ಡಿ ಆಪ್ಡಿ ಆಯ್ ನೋಡಿ ಫೈನಲಿ ರೀಚ್ ಆದ್ವಿ. ನೋಡಿ ಈ ಥರ ಇದೆ. ಎಲ್ಲಿ ಸರು ಸ್ವಲ್ಪ ಹಿಂದೋಗು. ಸೊ ಫೈನಲಿ ಪಾರ್ಟಿ ಹಾಲಿಗೆ ರೀಚ್ ಆಗಿದ್ದೀವಿ ಇವಾಗ. ಸರ್ ಪಾಪು ನೋಡಿ ಸಿರಿಯಲ್ಲಿದ್ದಾಳೆ, ಸಿರಿಯಲ್ಲಿದ್ದಾಳೆ. ಹಾಯ್ ಮಗ್ನೆ ನೋಡಿ ಚೆನ್ನಾಗಿದೆ ಅಲ್ವಾ. ಸೊ ಬಂದ್ವಿ ಮೇಲೆ ಹತ್ತುವರೆ ವರ್ಷದಲ್ಲಿ ಸುಸ್ತಾಗೋಯ್ತು. ಸೊ ಸೆಕೆಂಡ್ ಫ್ಲೋರ್ ಎಲ್ಲಿ ಹೋದ್ರು ಮೇಲೆ ಹತ್ತೋದೆ. ಅಯ್ಯೋ ಈ ಶೆಕೆಲಿ ಸುಸ್ತಾಗಿ ಹೋಗಿದೆ. ಇವಾಗ ಬಂದು ಕೂತಿದ್ದೀವಿ. ಸಿರಿ ಮಕ್ಳಿಗೆ ಪಚ್ ಕಾಡು. ಹಾಯ್ ಮಗ್ನೆ. ನೋಡಿ ಡೆಕೋರೇಷನ್ ಎಲ್ಲ ಈ ಥರ ಇದೆ. ಶಾರ್ಟ್ ಆಗಿ ಸರು ಸಿರಿ ಅಂತಾನೆ ಹಾಕಿದ್ದಾರೆ. ಅಷ್ಟು ಉದ್ದ ಸಾತ್ವಿಕ ಹಾಕ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಸರು ಸಿರಿನೇ ಹಾಕಿ ಪರವಾಗಿಲ್ಲ ಅಂತ ಹೇಳಿದ್ವಿ. ಸೊ ಚೆನ್ನಾಗಿದೆ, ನಂಗಂತೂ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನಿಸ್ತು ಹೇಳಿ. ಸೊ ಚೆನ್ನಾಗಿದೆ ಪಾರ್ಟಿ ಹಾಲ್ ಅಂತೂ. ಸೊ ಸಿಂಪಲ್ ಸೆಲೆಬ್ರೇಷನಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾನು ಫಸ್ಟು ಟ್ರಯಲ್ ನೋಡ್ತಾ ಇದ್ದೀನಿ ಹೇಗೆ ಬರುತ್ತೆ ಫೋಟೋಸ್ ವಿಡಿಯೋಸ್ ಅಂತ ಎಲ್ಲ. ಸೊ ಇದು ಬಂದು ಜೈಲ್ ಸರ್ಕಲಲ್ಲಿ ಇರೋದಿದು. ಸೊ ಶಿವಮೊಗ್ಗದಲ್ಲಿ ಇರೋರಿಗೆ ಗೊತ್ತಾಗುತ್ತೆ. ಸೊ ಹೋಳಿಗೆ ಮನೆ ಮೇಲಿದೆ. ಯಾರಾದರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋರಿದ್ರೆ ಇಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ಬೋದು. ಸೊ ತುಂಬಾ ಕಡಿಮೆ ಪ್ರೈಸಲ್ಲಿದೆ. ಅವ್ರು ನಮಗೆ ½ kg ಕೇಕ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ 1 ಅವರಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರು ಸಿರಿಗಂತೂ ಬಲೂನ್ ಸಿಕ್ಕಾಬಿಟ್ಟೆ ಆಟ ಆಡ್ತಾ ಇದ್ದಾಳೆ. ಸಿರಿ ಅವರ ಮಾಮಿ ಹತ್ರ ಇದ್ದಾಳೆ, ನಮ್ಮ ಅತ್ತಿಗೆ ಹತ್ರ. ಅಮ್ಮ ಮತ್ತು ಹಸ್ಬೆಂಡು ಸರಿಗೆ ಆಟ ಆಡಿಸ್ತಾ ಇದ್ದಾರೆ. ಅವ್ರಿಗೆ ಏನೋ ಒಂಥರ ಹೊರಗಡೆ ಕರ್ಕೊಂಡ್ಬಂದ್ರೆ ಇವತ್ತು ಖುಷಿ ಆಗ್ತಾ ಇದೆ ಅಂತಾನೆ ಹೇಳಿದ್ರು. ನಮ್ಮ ಡಿಂಪು ಅವರಿಗೆಲ್ಲನೂ ನಮ್ಮ ಅಣ್ಣನ ಮಕ್ಕಳಿಗೆ ಸಿಕ್ಕಾಬಿಟ್ಟೆ ಖುಷಿ. ಈ ವಿಡಿಯೋದಲ್ಲಿ ನೋಡಿದಾಗೆ ಪೂರ್ವಿ ರೆಡ್ ಕಲರ್ ಫ್ರಾಕ್ ಹಾಕಿದ್ಲಲ್ವಾ ಫಸ್ಟಿಗೆ. ಸೊ ಆಮೇಲೆ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇರೆದು ಹಾಕ್ಕೊಬಂದ್ಲು. ಸೊ ಇನ್ನು ಅವ್ರ ಕೇಕ್ ಬಂದಿರಲಿಲ್ಲ ಅಲ್ಲಿವರೆಗೂ. ಸೊ ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾನು, ಪೂರ್ವಿ ಮತ್ತು ಡಿಂಪು. ಸೊ ಅಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿದೆ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ನನ್ನೆಲ್ಲ ಹೊಸ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಸ್ಬೆಂಡ್ ಇಲ್ಲಿ ಸರು ಪಾಪುನ ಫೋಟೋ ತೆಗಿಯೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅವಳು ಆಟ ಆಡೋದ್ರಲ್ಲೇ ಮುಳುಗೋಗಿದ್ದಾಳೆ. ಅವಳು ಏನು ಸರಿಯಾಗಿ ನೋಡ್ತಾ ಇಲ್ಲ. ಸೊ ಬಲೂನ್ ಹತ್ರ ಕೂರಿಸ್ಕೊಂಡು ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಡಿಂಪು ನೋಡಿ ನಮ್ಮ ಅಣ್ಣನ ಮಗಳು, ಇವಳು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ಸೊ ಮಕ್ಳಿಗೆ ಏನೋ ಒಂಥರ ನಾವು ಔಟ್ಸೈಡ್ ಕರ್ಕೊಬಂದರೆ ಅವ್ರಿಗೆ ಖುಷಿ ಆಗುತ್ತೆ ಅಲ್ವಾ. ಸೊ ಮೈಂಡ್ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಚೆನ್ನಾಗಿ ಅನಿಸ್ತು. ಬಟ್ ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ಕಾಪಿರೈಟ್ ಇಶ್ಯೂ ಬಂದುಬಿಡುತ್ತೆ ಅಂತ ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಸೊ ಒಳ್ಳೊಳ್ಳೆ ಹೊಸ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ಇವರಿಬ್ರಿಗೂ ಕೂರಿಸ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರು ಫೋಟೋಗೆ ಇವಾಗ ನೋಡಲ್ಲ, ಅವ್ರು ಕಾನ್ಸಂಟ್ರೇಟ್ ಬರೀ ಆಟ ಆಡೋದ್ರ ಕಡೆ.
ಸೊ ಪಾಪ ನಮ್ಮ ಮನೆಯವರು ಒದ್ದಾಡ್ತಾ ಇದ್ದಾರೆ ಫೋಟೋ ತೆಗಿಯೋಕ್ಕೆ. ನಾನಲ್ಲಿ ಆ ಸರು ಹೆಸರು ಬೀಳಿಸ್ಬಿಟ್ಟೆ, ಮತ್ತೆ ತೆಗ್ದಿಟ್ಟು ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ಸರು ಸಿರಿ ಎಷ್ಟು ಬೇಗ 1 ಇಯರ್ ಆಯ್ತಲ್ವ, ನಂಬಕ್ಕೆ ಆಗ್ತಾಯಿಲ್ಲ. ನಿನ್ನೆ ಮೊನ್ನೆ ನನಗೆ ಡೆಲಿವರಿ ಆಗಿರೋ ಫೀಲ್ ಆಗ್ತಾಯಿದೆ, ಮತ್ತು ನಂಬಕ್ಕೆ ಆಗ್ತಿಲ್ಲ ಇಷ್ಟು ಬೇಗ ಅವರು ಫಸ್ಟ್ ಬರ್ತಡೇ ಬಂದುಬಿಡ್ತಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಹೇಳೋಕ್ಕಾಗಲ್ಲ ವರ್ಡ್ಸಲ್ಲಿ. ನಮ್ಮ ಅಣ್ಣನ ಮಗಳು ಪೂರ್ವಿ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಡ್ಯಾನ್ಸ್ ಮಾಡೋದ್ರಲ್ಲಿ. ಅವಳಿಗೆ ಡ್ಯಾನ್ಸ್ ಮಾಡೋದಾದ್ರೆ ಖುಷಿ ಮನೆಯಲ್ಲಿ. ಮತ್ತು ನೆನ್ನೆ ಮೊನ್ನೆ ಸ್ಕೂಲ್ ಫಂಕ್ಷನು ಆಯಿತು. ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ನಲ್ಲ, ನೀವೆಲ್ಲ ನೋಡಿರ್ತೀರ. ಸೊ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಫುಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಾನು ಸಾಂಗೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಯೂಟ್ಯೂಬಲ್ಲಿ ಕಾಪಿ ರೈಟ್ಸ್ ಎಲ್ಲ ಬಂದುಬಿಡುತ್ತೆ ಅಂತ. ಫುಲ್ ನಿದ್ದೆ ಬರ್ತಾ ಇದೆ ನಮ್ಮ ಸಿರಿ ಪಾಪುಗೆ. ಸರಸಿರಿಗೆ ತಲೆ ಸ್ನಾನ ಮಾಡಿಸ್ಬಿಟ್ಟಿದ್ವಿ ಅಲ್ಲ, ಇಬ್ಬರಿಗೂ ಫುಲ್ ನಿದ್ದೆ ಬರ್ತಾ ಇದೆ. ಅವ್ರಿಗೆ ಈವ್ನಿಂಗ್ ಟೈಮಲ್ಲಿ ಮಲ್ಕೊಂಡು ಅಭ್ಯಾಸ ಅಲ್ಲ, ಅದರಲ್ಲೂ ಬಿಸಿ ಬಿಸಿ ನೀರಿಂದ ತಲೆ ಸ್ನಾನ ಮಾಡಿಸ್ಕೊಂಬಿಟ್ವಿ. ಸೊ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾ ಇದೆ. ಸೊ ಬರ್ತಡೇ ಹಾಲಲ್ಲೂ ಅಷ್ಟೇ ತುಂಬ ಕಿರಿಕಿರಿ ಮಾಡ್ತಿದ್ರು ನಿದ್ದೆಗೋಸ್ಕರ. ಸೊ ಅದಕ್ಕೋಸ್ಕರ ಬೇಗ ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ವೀಡಿಯೋಸ್ ಎಲ್ಲ, ರೀಲ್ಸ್ ಎಲ್ಲ ಮಾಡೋಕ್ಕೆ. ನೋಡಿ ಅವ್ರ ಅಪ್ಪಾಜಿ ಹತ್ರ ಹೋಗ್ತಾ ಇಲ್ಲ. ಅಂಬಿಕಾ ಅಂದರೆ ಇಬ್ಬರಿಗೂ ಸಿಕ್ಕಾಬಿಟ್ಟೆ ಇಷ್ಟ. ಸೊ ಅವಳಂದರೆ ಅವಳು ಡ್ಯೂಟಿಯಿಂದ ಬಂದ ತಕ್ಷಣ ಇಬ್ಬರೂ ಎತ್ಕೋಬೇಕಿಲ್ಲ ಅಂದರೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮಕ್ಕಳು ಹಾಗೆ ಅಲ್ವಾ, ಯಾರು ಜಾಸ್ತಿ ಪ್ರೀತಿ ತೋರಿಸ್ತಾರೋ ಅವ್ರ ಹತ್ರ ಹೋಗೋಕ್ಕೆ ಇಷ್ಟಪಡ್ತಾರೆ. ಇವಾಗ ನಮ್ಮಮ್ಮ ಸಿರಿಸರುಗೆ ಹೇರ್ ಬ್ಯಾಂಡ್ ಹಾಕ್ತಾ ಇದ್ದಾರೆ, ರೆಡಿ ಮಾಡಿಸ್ತಾ ಇದ್ದಾರೆ ಕೇಕ್ ಕಟಿಂಗ್ಗೆ. ಕೇಕ್ ಆಲ್ರೆಡಿ ಬಂದಿದೆ. ಸೊ ಹಾಲ್ ಪ್ಲಸ್ ಕೇಕ್ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಬಟರ್ ಸ್ಕಾಚ್ ಕೇಕ್ನ ತರಿಸಿದ್ವಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ಇನ್ನೇನು ಕೇಕ್ ಕಟಿಂಗ್ ಮಾಡಬೇಕು. ಸೊ ನಾನಿಬ್ಬರು ಮಕ್ಕಳಿಗೂ ಒನ್ಸ್ ಅಗೇನ್ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನನ್ನಿಬ್ಬರು ಮಕ್ಕಳಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಅಂಬಿಕಾ ಇವಾಗ ರೆಡಿ ಆಗ್ತಾ ಇದ್ದಾಳೆ ರೀಲ್ಸ್ ತೆಗಿಯೋಕ್ಕೆ. ಪ್ರಶಾಂತ್ ಸ್ಪಾರ್ಕ್ಲೆಲ್ಲ ಇಟ್ಟು ಅವನೇ ಹಚ್ಕೊಡ್ತಾನೆ, ಇಬ್ಬರೂ ಎತ್ಕೊಂಡು. ಸೊ ನಾವು ಅಂಟ್ಸೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಅವನು ಅಂಟಿಸ್ಕೊಟ್ಮೇಲೆ ರೀಲ್ಸು ಸ್ಟಾರ್ಟ್ ಮಾಡೋಣ ಅಂತ ಮಾತಾಡ್ಕೋತಾ ಇದ್ದೀವಿ. ಸೊ ಅಲ್ಲಿ ಸಾಂಗ್ ಪ್ಲೇ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಆ ಒರಿಜಿನಲ್ ಆಡಿಯೋನ ಮ್ಯೂಟ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ. ಆ ಮೂಮೆಂಟಲ್ಲಿ ಏನು ಮಾತಾಡಿರ್ತೀವೋ ಸೊ ಅದನ್ನೆಲ್ಲ ಕಟ್ ಮಾಡಬೇಕಾಯಿತು, ಸಾಂಗಿಂದ ಕಾಪಿರೈಟ್ ಬರ್ಬೋದು ಅಂತ ಹೇಳಿ. ಹೇರ್ ಬ್ಯಾಂಡ್ ಎಲ್ಲ ತೆಗ್ದು ಇಬ್ರು ಕೈಗೆ ಹಿಡ್ಕೊತಾ ಇದ್ದಾರೆ. ನಮ್ಮ ಸೀರೆ ನೋಡಿ, ಅವ್ರಿಗೆ ಇವಾಗ ಏನು ಹಾಕಂಗಿಲ್ಲ, ತಲೆ ಕೂದಲಂತೂ ಮುಟ್ಟಕ್ಕೆ ಬಿಡಲ್ಲ ಇಬ್ಬರು. ಸೊ ಎಲ್ಲ ಕಿತ್ತು ಬಿಸಾಕೋದೇ ಕೆಲಸ. ಫ್ರಾಕ್ ಹಾಕಿದ್ದಕ್ಕೂ ಅಷ್ಟೇ, ಹೊಸ ಬಟ್ಟೆ ಹಾಕಿದ ತಕ್ಷಣ ಕಿರಿಕಿರಿ ಮಾಡ್ತಾರೆ. ಅವ್ರಿಗೆ ಒಂದು ಟೀ ಶರ್ಟು ಮತ್ತು ಒಂದು ಪ್ಯಾಂಟ್ ಹಾಕಿದರೆ ಅವರು ಸಿಕ್ಕಾಬಿಟ್ಟೆ ಕಂಫರ್ಟಬಲ್ ಇರ್ತಾರೆ. ಸೊ ಅವ್ರಿಗೆ ಈ ಥರ ಗ್ರ್ಯಾಂಡೆಡ್ ಡ್ರೆಸ್ಸಸ್ ಎಲ್ಲ ಇಷ್ಟ ಆಗಲ್ಲ. ಸರು ಪಾಪು ಅಂತೂ ಹೋದಾಗಿಂದ ಅಳ್ತಾನೆ ಇದ್ದಾಳೆ, ಅವಳಿಗೆ ಸಮಾಧಾನ ಮಾಡೋಕ್ಕೆ ಆಗ್ತಾ ಇಲ್ಲ. ಅದೇ ಜೋರು ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ, ಫೀಡಿಂಗ್ ಮಾಡಿ ಮಲಗಿಸ್ಬೇಕು. ನೋಡಿ ಅಳ್ತಾನೆ ಇದ್ದಾಳೆ, ಯಾವ ಫೋಟೋನು ಚೆನ್ನಾಗಿ ನೋಡ್ತಾನೆ ಇಲ್ಲ ಪಾಪ ಅವಳು. ಸೊ ಎಲ್ಲ ಮಕ್ಕಳು ಬರ್ತಡೇನು ಹೀಗೆ ಇರುತ್ತೆ, ಫಸ್ಟ್ ಇಯರ್ ಬರ್ತಡೇ ಅಲ್ವಾ, ಅವರಿಗೆಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಸೊ ಅಳ್ತಾನೆ ಇರ್ತಾರೆ. ಅದಾದಮೇಲೆ ಅವ್ರಿಗೆ ಕೇಕ್ ತಿನ್ಬೇಕಂತ ಬೇರೆ ಇಷ್ಟ. ಸೊ ಕೇಕ್ ಜಾಸ್ತಿ ತಿನ್ನಿಸ್ತಿಲ್ಲ, ಸ್ವಲ್ಪ ಸ್ವಲ್ಪ ಬಾಯಿಗೆ ನಮ್ಮ ಮನೆಯವ್ರು ಹಾಕಿದ್ರು ಅಷ್ಟೇ. ಸೊ ಪೇಸ್ಟ್ರಿ ಕೋಲ್ಡ್ ಕೇಕ್ ಅಲ್ವಾ, ಅವರಿಗೆ ಕೋಲ್ಡ್ ಆಗಿಬಿಟ್ರೆ ಕಷ್ಟ ಅಲ್ವಾ. ಸೊ ನೆಕ್ಸ್ಟ್ ಇಯರಿಂದ ನಾವೇ ಬೇಡ ಅಂದರೂ ಅವರೇ ತಿನ್ಕೋತಾರೆ. ಅಂಬಿಕಾ ಇಲ್ಲಿ ರೀಲ್ಸು ಫೋಟೋಸ್ ಎಲ್ಲ ಮಾಡಿ ತೋರಿಸ್ತಾ ಇದ್ದಾಳೆ. ಪಾಪ ಎಲ್ಲಿ ಹೋದರೂ ಅವಳಿಗೆ ನಮಗೆ ರೀಲ್ಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಅವಳೇ. ಸೊ ನಮ್ಮನೆಲ್ಲ ಸೆಟ್ ಮಾಡಿ ಅವಳ ಕೈಯಲ್ಲಿ ಕೊಡ್ತಾರೆ, ಅವಳೆಲ್ಲ ಶೂಟ್ ಮಾಡಿ ಕೊಡ್ತಾಳೆ ನಮಗೆ. ಸೊ ಸರು ಸಿರಿ ಇಬ್ರದ್ದು ಜರ್ನಿ ICUಯಿಂದ ಸ್ಟಾರ್ಟ್ ಆಗಿದ್ದು 1 ಇಯರ್ ತನಕ ಬಂತು. ಸೊ ಆ ಹಳೆಯ ಜರ್ನಿ ನೆನೆಸ್ಕೊಂಡ್ರೆ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗತ್ತೆ ಅಂತಲೇ ಹೇಳ್ಬೋದು. ಅವರಿಬ್ರಿಗೂ ಡೆಲಿವರಿ ಆದಾಗ ಫಸ್ಟ್ ಟೈಮ್ ನನಗೆ ಮುಖ ಕೂಡ ತೋರಿಸಿರ್ಲಿಲ್ಲ ಹಾಸ್ಪಿಟಲಲ್ಲಿ. ಸೊ ಇಬ್ಬರಿಗೂ ಅದೇ ಡೆಲಿವರಿ ಮಾಡಿ, ಸಿಸೇರಿಯನ್ ಡೆಲಿವರಿ, ನಂದು ಡೆಲಿವರಿ ಆದ ತಕ್ಷಣ ICU ಕರ್ಕೊಂಡೋಗಿ ಅವರಿಬ್ಬರಿಗೂ
ಟ್ವಿನ್ಸ್ ಎಲ್ಲ ಲೋ ಬರ್ತ್ ವೆಯ್ಟ್ ಇರುತ್ತೆ ಅಂತ ಐ ಸಿ ಯುಲಿ ಇಟ್ಬಿಟ್ಟಿದ್ರು. ಸೊ ನನ್ನ ಸಿಸೇರಿಯನ್ ನನಗೆ ಫಸ್ಟ್ ವಾಕ್ ಮಾಡಲಿಕ್ಕೆಲ್ಲ ಆಗಲ್ವಲ್ಲ, ಪೇಯ್ನ್ ಇರುತ್ತೆ. ಸೊ ಆಫ್ಟರ್ 2-3 ಡೇಸ್ ಆದಮೇಲೆ ನಾನು ಸರುಸಿರಿ ಮುಖ ನೋಡಿದ್ದು. ಸೊ ಆ ಜರ್ನಿ ನನಗೆ ನೆನೆಸ್ಕೊಂಡ್ರೆ ಇವಾಗಲೂ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ಬಟ್ ನನ್ನ ಮಕ್ಕಳು ಇಷ್ಟರ ಮಟ್ಟಿಗೆ ಇವಾಗ ಹೆಲ್ತಿಯಾಗಿದ್ದಾರಲ್ವ, ಆ ಎಲ್ಲ ದೇವ್ರು ಕೊಟ್ಟ ಆಶೀರ್ವಾದ ಎಲ್ಲ ಶಿವನ ಕೃಪೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿಕ್ಕಾಪಟ್ಟೆ ಟಫೆಸ್ಟ್ ಜರ್ನಿ ಅಂತಲೇ ಹೇಳ್ಬೋದು. ಆ ಸ್ಲೀಪ್ಲೆಸ್ ನೈಟ್ಸು, ಅವ್ರಿಗೆ ನೋಡ್ಕೊಳ್ಳೋದು, ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಎಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಬಟ್ ಒಂದು ಕಡೆ ಖುಷಿ ಇದೆ, ಅವರು ಆರಾಮಾಗಿ ಇದ್ದಾರಲ್ವ. ಸೊ ಅದರಲ್ಲೂ 8 ಮಂತ್ಸಿಗೆ ನನಗೆ ಡೆಲಿವರಿ ಆಗಿರೋದು. ಸೊ ಕಂಪ್ಲೀಟ್ 9 ಮಂತ್ಸ್ ಕೂಡ ಆಗಿರಲಿಲ್ಲ. ಸೊ ನಮಗೆ ಈ ಎಲ್ಲ ನಮ್ಮ ಜರ್ನಿಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬಾ ಇದೆ. ಈ ಟೈಮಲ್ಲಿ ಎಲ್ಲ ಹೇಳಬಾರ್ದು, ಬಟ್ ನನಗೆ ಹೇಳ್ಕೋಬೇಕು ಅಂತ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೋತಿದ್ದೀನಿ. ಬಟ್ ಹೇಳೋರಿಗೆ ಏನೂ ಗೊತ್ತಿರಲ್ಲ ಅಲ್ವಾ, ನಮ್ಮ ಬಗ್ಗೆ ಮಾತಾಡೋರಿಗೆ, ನಮ್ಮ ಹೇಟರ್ಸ್ ಇರ್ತಾರಲ್ವ, ಸುಮ್ಮನೆ ನೆಗೆಟಿವ್ ಆಗಿ ಮಾತಾಡೋರಿಗೆ ನಮ್ಮ ಕಷ್ಟ ಗೊತ್ತಿರಲ್ಲ. ಸೊ ಟ್ವಿನ್ಸ್ ಮಕ್ಕಳು ಅಂದರೆ ಸಿಕ್ಕಾಪಟ್ಟೆ ಟಫೆಸ್ಟ್ ಜರ್ನಿ ಅದು. ಸೊ ಬಟ್ ಇವಾಗ ಆರಾಮಾಗಿದ್ದಾರಲ್ವ, ಸೊ ಖುಷಿ ಆಗುತ್ತೆ. ಸೊ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ ಇವಾಗ. ಸೊ ನಾವು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಸೊ ಅರ್ಜೆಂಟಲ್ಲಿ ಪ್ಲ್ಯಾನ್ ಆಗಿದ್ದದು, ನಾವಷ್ಟೇ ಮನೆಯವರಷ್ಟೇ ಹೋಗಿ ಹಾಗೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ದು. ಅದರಲ್ಲೂ ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ಮನೇಲಿ ಅಂದರೆ ಆ್ಯಕ್ಚುಲಿ ಹಬ್ಬದ ದಿನವೇ ಅವ್ರ ಬರ್ತಡೇ ಬಂದಿರೋದ್ರಿಂದ ಮನೇಲಿ ಎಲ್ಲರೂ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಪಾರ್ಟಿ ಹಾಲಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಪ್ರೀ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು ನಾವು. ಮನೆಯಲ್ಲೂ ಕೂಡ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡ್ತೀವಿ. ನಾನು ಆ ವಿಡಿಯೋನು ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ನಮ್ಮ ಫ್ಯಾಮಿಲಿ ಫೋಟೋ ತೆಗೆಸ್ತಾ ಇದ್ದೀವಿ. ಸೊ ಅಂಬಿಕಾ ಪ್ರಶಾಂತ್ ಮಿಸ್ ಆಗಿದ್ದಾರೆ, ಬಟ್ ಎಲ್ಲರೂ ನಿಂತ್ಕೊಂಡ್ರೆ ಕ್ಯಾಪ್ಚರ್ ಮಾಡಲಿಕ್ಕೆ ಯಾರೂ ಇರಲ್ಲ ಅಂದ್ಬಿಟ್ಟು ನಾವಿಷ್ಟು ಜನ ತೆಗೆಸ್ತಾ ಇದ್ದೀವಿ. ಅದರಲ್ಲೂ ನನ್ನ ಅಮ್ಮ ಇಲ್ಲ ಅಂದರೆ ನನಗೆ ಇಬ್ಬರನ್ನ ನೋಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಅಮ್ಮ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಮ್ಮ ಸರುಸಿರಿನ ನನಗಿಂತ ಜಾಸ್ತಿ ಕೇರ್ ಮಾಡೋದು ಅವರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಅಮ್ಮ. ಈ ವಿಡಿಯೋ ಮೂಲಕ ನಮ್ಮ ಅಮ್ಮಂಗೂ ಕೂಡ ಒಂದು ದೊಡ್ಡ ಥ್ಯಾಂಕ್ಸು, ಮತ್ತು ಫ್ಯಾಮಿಲಿಗೂ ಕೂಡ ತುಂಬ ಥ್ಯಾಂಕ್ಸು. ಹಸ್ಬೆಂಡ್ ಕೂಡ ಅಷ್ಟೇ, ನನ್ನ ಮಕ್ಕಳನ್ನ ಎಲ್ಲ ನನ್ನ ಫ್ಯಾಮಿಲಿನ ತುಂಬ ಕೇರ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಸೊ ತುಂಬಾ ಖುಷಿಯಾಗತ್ತೆ ನನಗೆ ಅವ್ರ ಬಗ್ಗೆ ಹೇಳೋಕ್ಕೆ. ನಮ್ಮ ಖುಷಿ ಜಾಸ್ತಿ ಮಾಡಬೇಕು ಅಂತಾನೆ ಆ ದೇವರು ನಮಗೆ ಇಬ್ಬರು ಹೆಣ್ಮಕ್ಳನ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಇದೆ ನಮಗೆ ಇಬ್ಬರು ಹೆಣ್ಮಕ್ಳು ಹುಟ್ಟಿದ್ದು. ಸೊ ಆ ದೇವರಿಗೂ ಕೂಡ ದೊಡ್ಡ ಥ್ಯಾಂಕ್ಸು ಸರುಸಿರಿನ ಕೊಟ್ಟಿದ್ದಕ್ಕೆ. ಸೊ ತುಂಬಾ ಹ್ಯಾಪಿಯಾಗಿದ್ದೀವಿ ಅವ್ರು ಬಂದಮೇಲಂತೂ ನಾವು. ಸಿರಿ ಪಾಪುನ ಅವ್ರ ಅಪ್ಪನ ಹತ್ರ ಕೊಟ್ಟೆ, ಆದರೆ ನನ್ನ ಕೈ ಸಮೇತ ಹಿಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಬಿಡ್ತಾನೆ ಎಲ್ಲ ನೋಡಿ, ಸಿಕ್ಕಾಕೊಂಡ್ಬಿಟ್ಟಿದೆ. ಅಮ್ಮ ಬಂದು ತೆಗೆದ್ರು. ಸರ್ವಂತೂ ಸ್ಟಾಪ್ ಮಾಡ್ತಾನೆ ಇಲ್ಲ, ಕಂಟಿನ್ಯೂಸ್ ಅಳ್ತಾನೆ ಇದ್ದಾಳೆ.
ಸೊ ಫಸ್ಟ್ ಅವ್ರಿಗೆ ನಿದ್ದೆ ಮಾಡಿಸ್ಬೇಕು. ಆ್ಯಕ್ಚುಲಿ ಸರು ಹೇಗೆ ಅಂದರೆ ಚಿಕ್ಕವಳಿದ್ದಾವಾಗಿಂದನೂ ಅಷ್ಟೇ, ಏನಾದರೂ ಸೆಲೆಬ್ರೇಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ. ಅವಳಿಗೆ ಹೊಸ ಬಟ್ಟೆ ಹಾಕ್ಸಿರೋ ಟೈಮಲ್ಲೇ ಅವಳು ಜಾಸ್ತಿ ಹಠ ಮಾಡೋದು ನಾನು ನೋಡಿದ ಪ್ರಕಾರ. ಸೊ ಇವಾಗ ಸೆಲೆಬ್ರೇಷನ್ ಆದ ತಕ್ಷಣ ಅವರಿಗೆ ಡ್ರೆಸ್ ಚೇಂಜ್ ಮಾಡ್ಸೋಕೆ ಡ್ರೆಸ್ ತಂದಿದ್ದೀನಿ, ಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಸೊ ಎಲ್ಲರೂ ಇವಾಗ ಅದೇ ಫೋಟೋ ತೆಗೆಸ್ಕೊಂಡು ಅವರಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಸೋಣ ಅಂತ. ಸಿರಿ ಪಾಪ ಸುಮ್ಮನೆ ಸೈಲೆಂಟ್ ಆಗಿದ್ದಾಳೆ ಇವತ್ತು ಸರುಗೆ ಜಾಸ್ತಿ ಕಿರಿಕಿರಿ ಮಾಡ್ತಾ ಇರೋದು. ಸೊ ನಿದ್ದೆ ತಡ್ಕೊಳಕ್ಕಾಗ್ತಾ ಇಲ್ಲ ಅವಳಿಗೆ. ಸೊ ನಾವು ಜಾಸ್ತಿ ಫೋಟೋ ಕ್ಲಿಕ್ ಮಾಡಿಸ್ಕೊಳ್ಳೇ ಇಲ್ಲ, ಜಸ್ಟ್ ಹಂಗೆ ಒಂದೊಂದು ಪಿಕ್ಸ್ ಅಷ್ಟೇ ತೆಗೆಸ್ಕೊಂಡ್ವಿ ಅವ್ರು ಕಿರಿಕಿರಿ ಮಾಡೋದ್ರಿಂದ. ಹಸ್ಬೆಂಡ್ ಎಲ್ರಿಗೂ ಕೇಕ್ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಇವಾಗ. ಕೇಕ್ ಎಲ್ಲ ತಿನ್ಕೊಂಡು ಸೊ ಇನ್ನೇನು ಫೋಟೋಸು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಮನೆಗೆ ಹೊರಡೋದೆ. ಇನ್ನೇನು ಟೈಮ್ ಆಗ್ತಾ ಬಂತು. 1 ಅವರ್ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಿಲ್ಲ. ಸೊ ಯಾರಾದರೂ ಬರ್ತಡೇ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸೊ ಜೈಲ್ ಸರ್ಕಲಲ್ಲಿ ಹೋಳಿಗೆ ಮನೆ ಇದೆಯಲ್ಲ, ಹೋಳಿಗೆ ಮನೆ ಮೇಲೆ ಇದೆ ಇದು ಮಿನಿ ಪಾರ್ಟಿ ಹಾಲು. ಸೊ ಹೋಗಿ ಸೆಲೆಬ್ರೇಟ್ ಮಾಡ್ಬೋದು. ಜಾಸ್ತಿ ಪ್ರೈಸ್ ಏನಿಲ್ಲ, ಕಡಿಮೆ ಪ್ರೈಸಲ್ಲೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಶಿವಮೊಗ್ಗದವ್ರು ಯಾರಾದರೂ ಆಗಿದ್ರೆ ಖಂಡಿತ ಹೋಗಿ ಬರ್ತಡೇ ಆ್ಯನಿವರ್ಸರಿ ಯಾವ ಫಂಕ್ಷನ್ ಆದರೂ ಮಾಡ್ಬೋದು. ಸೊ ಚೆನ್ನಾಗಿದೆ, ಸೆಲೆಬ್ರೇಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ನೋಡಿರಲೇ ಇಲ್ಲ. ಸೊ ಪಾರ್ಟಿ ಹಾಲಲ್ಲಿ ಸರಸ್ವತಿ ಬರ್ತಡೇ ಮಾಡಬೇಕಂತ ಇದು ನಮ್ಮ ಮನೆಯವರ ಆಸೆ. ಸೊ ಅದಕ್ಕೋಸ್ಕರ ಸೊ ಫೈನಲಿ ಬರ್ತಡೇ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ಬಟ್ ಏನಂದರೆ ಅವರಿಬ್ಬರಿಗೂ ತುಂಬ ನಿದ್ದೆ ಬರ್ತಾಯಿದೆ, ಅದಕ್ಕೆ ಅವ್ರು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಾಯಿತು ಸೆಲೆಬ್ರೇಷನು. ಕೇಕ್ ಎಲ್ರಿಗೂ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅಮ್ಮ ಸರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಸೊ ಬಟರ್ ಸ್ಕಾಚ್ ಫ್ಲೇವರ್ ತರಿಸಿದ್ವಿ ಕೇಕು, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಕಟ್ ಮಾಡಿ ತಿಂತಾಯಿದ್ವಿ, ಏನೂ ಇರಲಿಲ್ಲ. ಸೊ ಅದಕ್ಕೆ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಕೊಡ್ತಾ ಇದ್ದಾರೆ. ಸೊ ಒಂದಷ್ಟು ಪೇಪರ್ಸ್ ಅವರೇ ಕೊಟ್ಟಿದ್ದರು. ಸೊ ಕೇಕ್ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು, ಎಲ್ಲರೂ ತಿಂದ್ವಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನಮ್ಮ ಸರುಸಿರಿ ಮೇಲೆ ಇರಲಿ ಅಂತ ನಾನು ಹೇಳ್ತಾ ಸೊ ಅದಾದಮೇಲೆ ತುಂಬ ಜನ ವಿಶ್ ಮಾಡಿದರು ಸರುಸಿರಿ ಬರ್ತಡೆಗೆ. ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ನಮ್ಮ ಸರುಸಿರಿ 100 ಕಾಲ ಸುಖವಾಗಿರಲಿ. ಸೊ ಅವ್ರ ಸಂತೋಷನೇ ನಮ್ಮ ಸಂತೋಷ ಅಲ್ವಾ. ಬೇಗ ಬೆಳೀಲಿ, ಬೇಗ ಬೆಳೆದು ದೊಡ್ಡವರಾಗಲಿ ಅಂತ ಹೇಳ್ತಾ ಸರಸ್ವರಿಗೆ ನಾವೇನು ಕೇಕ್ ತಿನ್ಸೋಕೆ ಹೋಗಲಿಲ್ಲ, ನಾವೇ ತಿನ್ಕೊಂಡ್ವಿ. ಸೊ ಅದೆಷ್ಟು ಬೇಗ 1 ಅವರ್ ಕಳೆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ತುಂಬಾ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಯರ್ ಮತ್ತೆ ನೋಡೋಣ ಸರಸ್ವತಿ ಬರ್ತಡೇ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವೋ ಗೊತ್ತಿಲ್ಲ. 1 ಇಯರ್ ಬರ್ತಡೇ ಅಂತೂ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಸೊ ಇವತ್ತು ಎಲ್ರಿಗೂ ಆಲ್ಮೋಸ್ಟ್ ಲೀವ್ ಇತ್ತು. ಇವತ್ತು ಸಂಡೇ ಇದ್ದಿದ್ದರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು. ಸೊ ಅದಕ್ಕೋಸ್ಕರ ನಾವು ಈ ಒಂದು ಪ್ಲ್ಯಾನ್ನ ಮಾಡಿದ್ದು. ಸೊ ಸರುಸಿರಿಗೆ ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಅವರಿಗೆ ನಿದ್ದೆ ಮಾಡಿಸ್ಬೇಕು ಮನೆಗೆ ಹೋಗೋ ಅಷ್ಟರಲ್ಲಿ. ತುಂಬಾ ಕಿರಿಕಿರಿ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಅವ್ರಿಗೆ ಮಲಗಿಸೋ ಅಷ್ಟರಲ್ಲಿ ನಾನು ನಮ್ಮ ಮನೆಯವರು ಒಂದು ರೀಲ್ಸ್ ಶೂಟ್ ಮಾಡ್ಕೊಳ್ಳೋಣ ಅಂತ ಸೊ ರೀಲ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ವಿ. ಹೇಗೆ ಮಾಡೋದು ಅಂತ ಮಾತಾಡ್ಕೋತಾ ಇದ್ವಿ ಇಬ್ಬರು. ಸೇಮ್ ಸ್ಟೆಪ್ ಮಾಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ. ಸರಿ ಮೂಡ್ ಸರಿ ಇಲ್ಲ, ಆದರೂ ಒಂದು ರೀಲ್ಸ್ ಮೆಮೊರಿಗೆ ರೀಲ್ಸೇ ಅಲ್ವಾ ಇರೋದು. ಸೊ ನೋಡಿ ಮತ್ತೆ ಹೇಳ್ತಾನೆ ಇದ್ದಾಳೆ. ಅವಳಿಗೆ ಸಮಾಧಾನ ಮಾಡೋ ಅಷ್ಟರಲ್ಲೇ ಸಾಕಾಗೋಯ್ತು ನನಗೆ. ಗೊತ್ತಿಲ್ಲ ಅವಳು ಯಾವಾಗಲೂ ಹೊರಗಡೆ ಹೋದಾಗ ಕಿರಿಕಿರಿ ಮಾಡಲ್ಲ. ಸಿರಿ ಆಲ್ಮೋಸ್ಟ್ ಕಿರಿಕಿರಿ ಮಾಡ್ತಾಯಿದ್ಲು, ಬಟ್ ಇವತ್ತು ಸರು ಕಿರಿಕಿರಿ ಮಾಡ್ತಾ ಇದ್ದಾಳೆ. ಅವರಿಗೆ ದೃಷ್ಟಿಯಾಗಿದೆ ಅನಿಸುತ್ತೆ. ಸೊ ನನ್ನದೇ ದೃಷ್ಟಿ ಆಗುತ್ತೆ ಅವ್ರನ್ನ ರೆಡಿ ಮಾಡಿಸಿದಾಗ. ನಾನೇ ಜಾಸ್ತಿ ಅವರಿಗೆ ಇದು ಮಾಡ್ತಿರ್ತೀನಲ್ವ. ಸೊ ಮನೆಗೆ ಹೋಗಿ ದೃಷ್ಟಿ ಎಲ್ಲ ತೆಗಿಬೇಕು ಅವರಿಗೆ. ಸೊ ಎಲ್ಲೋದ್ರೂ ನಾವು ಅಂಬಿಕಂಗೆ ಕಾಡಿಸ್ತಾ ಇರ್ತೀವಿ, ರೀಲ್ಸ್ ಮಾಡಿಕೊಡು, ವಿಡಿಯೋ ಮಾಡಿಕೊಡು ಅಂತ. ಸೊ ನಮ್ಮದು ಆಲ್ಮೋಸ್ಟ್ ಎಲ್ಲ ರೀಲ್ಸು ಅವಳೇ ಜಾಸ್ತಿ ಶೂಟ್ ಮಾಡ್ತಾಳೆ. ಸೊ ಎಲ್ಲರೂ ಕೂತಿದ್ದಾರೆ, ಮಕ್ಕಳು, ಅಣ್ಣ ಅವರೆಲ್ಲ. ಸೊ ಇವಾಗ
ಇನ್ನೇನು ಟೈಮ್ ಆಗ್ತಾ ಇದೆ. ಸೊ ಮನೆಗೆ ಹೊರಡಬೇಕು. ಇನ್ನು ಸ್ಪೆಷಲ್ ಅಡುಗೆ ಬೇರೆ ಮಾಡೋದಿದೆ ಅಲ್ಲ ಇವತ್ತು, ಸೊ ಮಾಡಿ ಮುಗಿಸ್ಬೇಕು. ಸೊ ಅಲ್ಲಿ ಲೈಟ್ ಸ್ವಲ್ಪ ರಿಫ್ಲೆಕ್ಟ್ ಆಗ್ತಾಯಿತ್ತು, ಅದನ್ನು ಚೆಕ್ ಮಾಡ್ತಾಯಿದ್ವಿ. ಅಷ್ಟು ಕ್ಲಾರಿಟಿ ಬರ್ತಾ ಇರಲಿಲ್ಲ ವಿಡಿಯೋ. ಅದು ಸಿಕ್ಕಾಪಟ್ಟೆ ಲೈಟ್ಸ್ ಇದೆಯಲ್ಲ, ಆ ಲೈಟ್ಸ್ ಎಲ್ಲ ನೋಡಿ ನನಗಂತೂ ಕಣ್ಣೆಲ್ಲ ಮಂಜು ಆಗ್ತಾಯಿತ್ತು. ಸೊ ಫೈನಲಿ ಮಾಡಿ ಮುಗಿಸಿದ್ವಿ. 2-3 ಟೇಕ್ಸ್ ಬೇಕಾಯಿತು ಒಂದು ರೀಲ್ಸ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಮಾಡಿ ಮುಗಿಸಿದ್ದಾಯಿತು. ಪೂರ್ವಿ ದಿನ ಡ್ಯಾನ್ಸ್ ಮುಗ್ದೇ ಇಲ್ಲ, ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ. ಸೊ ನಾನು ನಮ್ಮ ಮನೆಯವ್ರದ್ದು ಸೇರಿದು ಒಂದಷ್ಟು ಫೋಟೋಸು ಶೂಟ್ ಮಾಡಿ ಕೊಡ್ತಾ ಇದ್ದೀನಿ. ಸರು ಪಾಪು ಯಾಕೋ ಸುಮ್ಮನೆ ಇರ್ತಾ ಇಲ್ಲ, ಅಂಬಿಕಾ ಸಮಾಧಾನ ಮಾಡ್ತಾ ಇದ್ದಾಳೆ ಅವಳಿಗೆ. ಸೊ ಅದಕ್ಕೆ ನಾನು ನಮ್ಮ ಮನೆಯವ್ರದ್ದು ಫೋಟೋ ಅವ್ರು ಮತ್ತೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಇನ್ನೊಂದೆರಡು ಫೋಟೋ ಶೂಟ್ ಮಾಡಿದೆ. ಸೊ ದೂರದಿಂದ ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಫಸ್ಟಿಗೆ ಹತ್ರದಿಂದ ತೆಗೆದಿಟ್ಟಿದ್ದೆ. ಮಾಡ್ತಾ ಇದ್ದಾಳೆ, ಮಲಗಿದ್ದಾಳೆ. ಇವರು ನಮ್ಮ ಅಣ್ಣ, ದೊಡ್ಡಣ್ಣ, ಸಿರಿ ಪಾಪು ಆಟ ಆಡ್ತಾ ಇದ್ದಾರೆ. ಸರು ಸಿರಿ 1 ಇಯರ್ ಬರ್ತಡೇಗೆ ಬಂದು ಏನ್ ಅನಿಸ್ತಾ ಇದೆ? ಮಾತಾಡಿ, ಏನ್ ಫೀಲ್ ಆಗ್ತಾ ಇದೆ? ನೋಡಿ ನಮ್ಮ ಅಣ್ಣನ ಒಪಿನಿಯನ್ ಹಿಂಗಂತೆ. ನಾನು ಹಂಗೆ ಹೇಳಿ. ನಮ್ಮ ಅಮ್ಮ ಹೇಳ್ತಾರೆ ಇವಾಗ ಸರಸ್ವತಿ ಬರ್ತಡೇ ಏನ್ ಅನಿಸ್ತಾ ಇದೆ? ನಮ್ಮ ಪೂರ್ವಿ ನೋಡಿ ಸೆಲೆಬ್ರೇಷನ್ ಮುಗೀತು, ಇವಾಗ ಫೋಟೋ ತೆಗಿಸ್ತಾ ಇದ್ದಾಳೆ. ಯಾವಾಗ್ಲೂ ನಗೋದೇ ಇಲ್ಲ ಅಂತಾಳೆ ನೋಡಿ ಫ್ರೆಂಡ್ಸ್. ಸರುಸಿರಿಗೆ ಇವಾಗ ಮನೆಗೆ ಬಂದ್ವಿ, ದೃಷ್ಟಿ ತೆಗಿತಾ ಇದೀವಿ. ಸೊ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ಬಿಟ್ವಿ, ಸಿಕ್ಕಾಬಟ್ಟೆ ಹೇಳ್ತಿದ್ರು ಇಬ್ರು. ಸೊ ದೃಷ್ಟಿ ಆಗ್ಬಿಟ್ಟಿದೆ ಹೊಸ ಬಟ್ಟೆಯಲ್ಲಿ. ಮನೆಗೆ ಬಂದ್ವಿ, ಸುಸ್ತಾಗ್ಬಿಡ್ತು, ಕೂದಲೆಲ್ಲ ಹರ್ಕೊಂಡ್ಬಿಟ್ಟಿದೆ ಗಾಳಿಗೆ. ಸೊ ಚೆನ್ನಾಗಾಯ್ತು ಬರ್ತಡೇ ಫಂಕ್ಷನ್ ಪಾರ್ಟಿ ಹಾಲಲ್ಲಿ. ಸೊ ಖುಷಿ ಆಯ್ತು ಅಂತಾನೆ. ಸೊ ಮನೆಗೆ ಬಂದ್ವಿ, ಇವಾಗ ನಮ್ಮಮ್ಮ ಸ್ಪೆಷಲ್ ಬಿರಿಯಾನಿ ಮಾಡ್ತಾರೆ. ಬಿರಿಯಾನಿ ಮಾಡಿ ತಿಂದರೆ ಬರ್ತ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ. ಅಲ್ಲಿಂದ ಬಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂಬಿಕಾ ಏನೋ ಕಟ್ ಮಾಡ್ತಾ ಇದ್ದಾಳೆ. ಸೊ ಅಮ್ಮ ಇಲ್ಲಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಕಬಾಬ್ ಕೂಡ ಆಗ್ತಾ ಇದೆ. ಸೊ ನಮ್ಮ ಅತ್ತಿಗೆ ಕಬಾಬ್ ಮಾಡ್ತಾ ಇದ್ದಾರೆ. ಅಮ್ಮ ಬಿರಿಯಾನಿಗೆ ಎಲ್ಲ ರೆಡಿ, ಆಲ್ಮೋಸ್ಟ್ 90% ಆಗಿದೆ. ಅದು ಸ್ವಲ್ಪ ದಮ್ ಕಟ್ಟಿದರೆ ರೆಡಿ ಆಗುತ್ತೆ. ಸೊ ನಾವು ಇವತ್ತು ಬಿರಿಯಾನಿ ಮತ್ತು ಕಬಾಬ್ ತಿಂದು ಇವತ್ತಿನ ಡೇನ ಎಂಡ್ ಮಾಡ್ತೀವಿ. ಸೊ ಯಾರೆಲ್ಲ ವಿಶ್ ಮಾಡಿದ್ರಿ, ಸರುಸಿರಿಗೆ ಬ್ಲೆಸ್ ಮಾಡಿದ್ರಿ, ಅವರಿಗೆಲ್ಲ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.